ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಆರೋಗ್ಯಕರವಾದ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಇದು ತುಂಬ ಆರೋಗ್ಯಕ್ಕೆ ಬೆನಿಫಿಟ್ ಇರೋಂಥ ಪೌಡರ್ ನಾನು ತೋರಿಸ್ತಾ ಇರೋದು ಇವತ್ತು. ತುಂಬ ಕಾಯಿಲೆಗಳಿಗೆ ಉಪಯುಕ್ತವಾಗಿರುವಂಥ ಪೌಡರ್ ಇದು. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಒಂದು 500 ಗ್ರಾಮಷ್ಟು ಹುರುಳಿಕಾಳನ್ನು ತೊಗೊಂಡಿದ್ದೀನಿ. ಒಂದು 300 ಗ್ರಾಮಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಈಗ ಇದನ್ನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಹುರ್ಕೋಬೇಕು. ಎರಡನ್ನೂ ಮೆಂತ್ಯ ಮತ್ತು ಹುರುಳಿಕಾಳನ್ನು ಇದು ಉರಿಬೇಕಾದ್ರೆ ಉರಿನ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಇದನ್ನು ಉರಿಬೇಕು. ಯಾಕಂದರೆ ಸೀದೋಗಬಾರ್ದು, ಹಾಗಾಗಿ ಮೆಂತ್ಯ ಬೇಗ ಸೀದ್ಬಿಡುತ್ತೆ. ನಾನು ಸ್ವಲ್ಪನೇ ಮೆಂತ್ಯನ ಹಾಕ್ಕೊಂಡು ಈಗ ಘಮ ಬರೋವರೆಗೂ ಕೆಂಪಗಾಗೋವರೆಗೂ ಹುರ್ಕೋತಾ ಇದ್ದೀನಿ. ಕೈ ಬಿಡದೆ ಇದನ್ನು ಹುರ್ಕೊಬೇಕು. 3 ಸರಿ ಹಾಕ್ಕೊಂಡು ನಾನು ಹುರ್ಕೋತಾ ಇದ್ದೀನಿ. ಮೆಂತ್ಯ ಎಲ್ಲ ಹುರಿದ್ಬಿಟ್ಟು ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ಇದೇ ಥರ ಹುರುಳಿಕಾಳನ್ನು ಸಹ ಹಾಗೆಯೇ ಅದನ್ನು ಸಹ ಹುರ್ಕೊಬೇಕು. ಅದು ಚಿಟಪಟ ಅನ್ನಬೇಕು, ಬ್ರೌನ್ ಕಲರ್ ಆಗೋವರೆಗೂ ಅದನ್ನು ಸಹ ಹುರ್ಕೊಂಡು ಚೆನ್ನಾಗಿ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಬೇಕು. ಮೆಂತ್ಯ ಮತ್ತು ಹುರುಳಿಕಾಳು ಎರಡನ್ನೂ. ಈ ಮಿಕ್ಸ್ ಮಾಡಿರೋಂಥ ಮೆಂತ್ಯ ಮತ್ತು ಹುರುಳಿಕಾಳನ್ನು ದಿನ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ 1-2 ಸ್ಪೂನು ತಿನ್ನೋದ್ರಿಂದ ತುಂಬ ಕಾಯಿಲೆಗಳಿಗೆ ಉಪಯುಕ್ತವಾಗಿರುವಂಥ ರೆಮಿಡಿ ಇದು. ಶುಗರು, ಕೊಲೆಸ್ಟ್ರಾಲು, ಆಮೇಲಿಂದ ಗ್ಯಾಸ್ಟ್ರಿಕ್ಕು, ಜೀರ್ಣಕ್ರಿಯೆ ಆಗದೆ ಇರೋರು, ಮಂಡಿ ನೋವಿರೋರು ಎಲ್ಲರೂ ಇದನ್ನು ಆರಾಮಾಗಿ ಉಪಯೋಗಿಸ್ಬೋದು. ತುಂಬ ಆರೋಗ್ಯಕರವಾಗಿರೋಂಥ ಪೌಡರ್ ಇದು. ಹುರುಳಿಕಾಳಲ್ಲಿ ಐರನ್ ಅಂಶ ಜಾಸ್ತಿ ಇರೋದ್ರಿಂದ ಹಿಮೋಗ್ಲೋಬಿನನ್ನು ಹೆಚ್ಚಿಸಿ ರಕ್ತ ವೃದ್ಧಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮೂಳೆಗಳನ್ನು ಗಟ್ಟಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ಮೆಂತ್ಯದಲ್ಲೂ ಅಷ್ಟೇ. ಮೆಂತ್ಯ ತುಂಬ ತಂಪಿರೋದ್ರಿಂದ ಸ್ಕಿನ್ಗೂ ಮತ್ತು ಕೂದಲಿಗೂ ತುಂಬ ಒಳ್ಳೆಯದು. ಹಾಗೆಯೇ ಇದು ಬ್ಲಡ್ಡಲ್ಲಿ ಇರುವಂಥ ಶುಗರ್ ಅಂಶನ ಇದು ಕಮ್ಮಿ ಮಾಡುತ್ತೆ. ಶುಗರ್ ಜಾಸ್ತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಇದು. ಆಮೇಲಿಂದ ಕೊಲೆಸ್ಟ್ರಾಲನ್ನು ಸಹ ಅಷ್ಟೇ. ಬ್ಲಡ್ಡಲ್ಲಿರೋ ಕೊಲೆಸ್ಟ್ರಾಲನ್ನು ಸಹ ಕರಗಿಸಿ ಬ್ಲಡ್ನನ್ನು ಪ್ಯೂರಿಫೈ ಮಾಡೋವಂಥ ಕೆಲಸವನ್ನು ಮೆಂತ್ಯ ಮಾಡುತ್ತೆ. ಆಮೇಲಿಂದ ಮಂಡಿ ನೋವುಗಳಿಗೂ ಅಷ್ಟೇ ಮೆಂತ್ಯ ತುಂಬ ಉಪಯೋಗಕ್ಕೆ ಬರುತ್ತೆ. ನಮ್ಮ ಕ್ಯಾಲ್ಶಿಯಮನ್ನು ಇಂಪ್ರೂವ್ ಮಾಡಿ ಮಂಡಿ ನೋವುಗಳನ್ನು ಮತ್ತು ದೇಹದಲ್ಲಿ ಎಲ್ಲೇ ಕೀಲುಗಳಲ್ಲಿ ಉರಿ ಊತ ಇದ್ದರೆ ಅದನ್ನು ಸಹ ಶಮನಗೊಳಿಸುತ್ತೆ. ಆಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಸಹ ಇದು ನಿವಾರಣೆ ಮಾಡುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಸಹ. ಆಮೇಲೆ ಗಟ್ ಹೆಲ್ತನ್ನು ಅದು ಆರಾಮಾಗಿರುತ್ತೆ. ಯಾಕಂದರೆ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಮಗೆ ಹೊಟ್ಟೆ ಹಸಿವು ಜಾಸ್ತಿ ಆಗೋದಿಲ್ಲ. ಹೊಟ್ಟೆ ತುಂಬಿರುವಂಥ ಅನುಭವ ಆಗುತ್ತೆ. ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆ ತುಂಬಿರೋ ಅಂಥ ಅನುಭವ ಆಗೋದ್ರಿಂದ ನಾವು ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ. ಹಂಗಾಗಿ ನಾವು ಇದು ದಪ್ಪ ಇರೋರು ಸಹ ಸಣ್ಣ ಆಗಬಹುದು. ಆಮೇಲಿಂದ ಜೀರ್ಣ ಯಾರಿಗೆ ಸರಿಯಾಗಿ ಆಗ್ತಾ ಇಲ್ಲ ಅಂತಂದರೆ ಅವರು ಸಹ ಆರಾಮಾಗಿ ಜೀರ್ಣಕ್ರಿಯೆ ಆಗುತ್ತೆ. ಆಮೇಲೆ ಮೋಷನ್ ಪ್ರಾಬ್ಲಮ್ ಇರೋರು ಸಹ ಆರಾಮಾಗಿ ಮೋಷನ್ ಹೋಗುತ್ತೆ. ತುಂಬ ಆರೋಗ್ಯವಾಗಿರೋಂಥ ಬೆನಿಫಿಟ್ ಇದರಲ್ಲಿರೋದ್ರಿಂದ ಇದನ್ನು ಆರಾಮಾಗಿ ಇವೆಲ್ಲ ಕಾಯಿಲೆಗಳಿರೋರು ಸೇವಿಸ್ಬೋದು. ಇದನ್ನು ಹಾಗೆ ತಿನ್ನೋದಕ್ಕೆ ಆಗೋಲ್ಲ ಅನ್ನೋರು ಇದನ್ನು ಪೌಡರ್ ಮಾಡಿಕೊಂಡು ಸಹ ನೀರಿಗೆ ಹಾಕ್ಕೊಂಡಾದರೂ ಕುಡಿಬೋದು. ಇಲ್ಲಾಂದರೆ ಉಂಡೆಗಳನ್ನು ಮಾಡಿ ಡೈಲಿನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೊಂಡು ಬಿಸಿನೀರನ್ನು ಕುಡಿಬಹುದು. ನಿಮಗೆ ಯಾವ ಥರ ಅನುಕೂಲನ ಆ ಥರ ಇದನ್ನು ತೊಗೋಬೋದು, ಹೊಟ್ಟೆಗೆ ಸೇವನೆ ಮಾಡ್ಬೋದು. ಆದರೆ ಖಾಲಿ ಹೊಟ್ಟೆನಲ್ಲೇ ಇದನ್ನು ಸೇವನೆ ಮಾಡಬೇಕು. ಯಾಕಂದರೆ ಖಾಲಿ ಹೊಟ್ಟೆನಲ್ಲಿ ಸೇವನೆ ಮಾಡೋದ್ರಿಂದ ಡೈರೆಕ್ಟಾಗಿ ನಮ್ಮ ಬ್ಲಡ್ಡಿಗೆ ಹೋಗೋದ್ರಿಂದ ಬೇಗ ರಿಸಲ್ಟನ್ನು ನೋಡಬಹುದು. ಇದು ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗಲಿ ಏನಿರೋದಿಲ್ಲ. ಇದನ್ನು ನಾನು ನಮ್ಮ ಮಾವರಿಗೆ ಶುಗರ್ ಇರುವಾಗ ನಾನು ಇದನ್ನು ಮಾಡಿಕೊಡ್ತಾಯಿದ್ದೆ. ತುಂಬ ಅವ್ರಿಗೂ ಶುಗರ್ ಕಂಟ್ರೋಲಲ್ಲಿತ್ತು. ಹಾಗಾಗಿ ನಾನು ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಈ ಥರ ಕಾಯಿಲೆಗಳಿಂದ ಬಳಲ್ತಾ ಇದ್ದರೆ ನೀವು ಖಂಡಿತವಾಗಿ ಇದನ್ನು ಮಾಡಿಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಆಮೇಲಿಂದ ಕೊಲೆಸ್ಟ್ರಾಲ್ ಇರೋರು ಟ್ಯಾಬ್ಲೆಟ್ಸ್ ತಗೋತಾ ಇರ್ತಾರೆ. ಖಂಡಿತವಾಗೂ ಟ್ಯಾಬ್ಲೆಟೇ ಬಿಟ್ಬಿಡ್ಬೋದು ಇದನ್ನು ತೊಗೊಳೋದ್ರಿಂದ. ಇದನ್ನೊಂದು 3 ತಿಂಗಳ ಕಾಲ ಸತತವಾಗಿ ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸಾಧ್ಯವಾದರೆ ನೈಟು ಸಹ ಊಟಕ್ಕಿಂತ ಮುಂಚೆ ತೊಗೋಬೋದು. ನಮಗೆ 2 ಟೈಮ್ ಆಗೋಲ್ಲ ಅಂದರೆ ಬೆಳಗ್ಗೆ ಟೈಮ್ 1 ಟೈಮ್ ಆದರೂ ತೊಗೋಬೋದು. ಇದನ್ನು ತೊಗೊಳೋದ್ರಿಂದ ಒಂದು 3 ತಿಂಗಳು ಆರಾಮಾಗಿ ನಾವು ಬ್ಲಡ್ಡಲ್ಲಿರುವಂಥ ಬ್ಲ್ಯಾಕೇಜನ್ನು ಕ್ಲಿಯರ್ ಮಾಡುತ್ತೆ. ಆಮೇಲೆ ಕೊಲೆಸ್ಟ್ರಾಲನ್ನು ಸಹ ಕರಗಿಸುತ್ತೆ. ಇದನ್ನು ತೊಗೊಂಡು ಬೇಕಾದ್ರೆ ಫಸ್ಟು ತೊಗೊಳೋದಕ್ಕಿಂತ ಮುಂಚೆ ಒಂದು ಸರಿ ನೀವು ಶುಗರ್ ಆಗಲಿ ಕೊಲೆಸ್ಟ್ರಾಲ್ ಆಗಲಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಆಮೇಲೆ ತೊಗೊಂಡ್ಮೇಲೆ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಷ್ಟೊಂದು ಒಳ್ಳೆ ರೆಮಿಡಿ ಇದು. ಹಾಗಾಗಿ ಇದರ ಯಾವುದೇ ಒಂದು ನಾವು ಕೆಮಿಕಲ್ ಆಗಲಿ ಯಾವುದೇ ಒಂದು ಬಳಸಿಲ್ಲ ಇಲ್ಲಿ. ಹಾಗಾಗಿ ಆರೋಗ್ಯಕ್ಕೆ ನಮ್ಮ ಮನೆಯಲ್ಲಿ ಏನು ಅಡುಗೆ ಮನೆಯಲ್ಲಿ ಏನು ಸಿಗುತ್ತೋ ಅದೇ ಪದಾರ್ಥವನ್ನು ಬಳಸೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ನಮಗೆ. ಹಾಗಾಗಿ ಇದನ್ನು ಆರಾಮಾಗಿ ಎಲ್ಲರೂ ತೊಗೋಬೋದು. ತುಂಬ ಒಳ್ಳೆ ಬೆನಿಫಿಟ್ ಇರೋಂಥ ಪೌಡರ್ ಇದು. ಯಾಕಂದರೆ ನಾವು ಮಾತ್ರೆಗಳು ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಇದ್ದರೆ ನಮಗೆ ಕಿಡ್ನಿಗೂ ಹಾರ್ಟಿಗೂ ತುಂಬ ಎಫೆಕ್ಟ್ ಆಗುತ್ತೆ. ಆದರೆ ಈ ಥರ ಮನೆ ಮದ್ದನ್ನು ತೊಗೊಳೋದ್ರಿಂದ ಯಾವುದೇ ಒಂದು ಸಮಸ್ಯೆಗಳು ಬರೋದಿಲ್ಲ, ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದು ನಾವು ಕಾಯಿಲೆ ಬರೋದಕ್ಕಿಂತ ಮುಂಚೆ ತೊಗೊಂಡ್ರೆ ನಾವು ಕಂಟ್ರೋಲ್ ಮಾಡ್ಬೋದು. ಇಲ್ಲ ಅಂದರೆ ಬಂದ ಮೇಲೆ ತೊಗೊಂಡ್ರೆ ಸಹ ಅದನ್ನು ಕಂಟ್ರೋಲಲ್ಲಿ ಇಡ್ಬೋದು. ಆರಾಮಾಗಿ ಯಾವುದೇ ಒಂದು ಜಾಸ್ತಿ ಆಗದಲೇ ಕಿಡ್ನಿಗೂ ಹಾರ್ಟಿಗೂ ಎಫೆಕ್ಟ್ ಆಗದಲೇ ಕಂಟ್ರೋಲಲ್ಲೇ ಇಟ್ಕೊಬೋದು. ಒಳ್ಳೆ ಆ ಥರ ಕೆಲಸ ಮಾಡುತ್ತೆ ಹುರುಳಿಕಾಳು ಮತ್ತು ಮೆಂತ್ಯ.
ನಾನು ಕೂಡ ನಮ್ಮ ಮನೆಯಲ್ಲಿ ಮಾಡಿಕೊಟ್ಟು ಅನುಭವ ನೋಡಿದ್ದೀನಿ. ಹಾಗಾಗಿ ನಾನು ಕೂಡ ಈ ರೆಸಿಪಿ ನಿಮಗೆ ಯಾಕೆ ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ರೆಸಿಪಿನ ತಂದಿದ್ದೀನಿ. ನಿಮಗೆ ಯಾರಿಗಾದರೂ ಈ ಸಮಸ್ಯೆಗಳಿದ್ದರೆ ನಿಮಗೂ ಕೂಡ ಅನುಕೂಲ ಆಗಲಿ ಅಂತ ನೋಡಿ ಈ ಥರ ಎಲ್ಲ ಹುರಿದು ಒಂದು ಸತಿ ಮಿಕ್ಸ್ ಮಾಡಿಟ್ಕೊಂಡು ಇದನ್ನು 1-2 ಸ್ಪೂನ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಡೈಲಿ ಖಾಲಿ ಹೊಟ್ಟೆನಲ್ಲಿ ಕೊಡಬೇಕು. ಈಗ ಸಮಸ್ಯೆ ಯಾರಿಗಿದೆಯೋ ಅವರಿಗೆ ಖಾಲಿ ಹೊಟ್ಟೆನಲ್ಲಿ 2 ಸ್ಪೂನ್ ತಿಂದುಬಿಟ್ಟು ಉಗುರು ಬೆಚ್ಚಗಿನ ನೀರನ್ನು ಕುಡಿಬೇಕು. ಕುಡಿಯೋದ್ರಿಂದ ತುಂಬ ಇದು ಡೈರೆಕ್ಟಾಗಿ ಬ್ಲಡ್ಗೆ ಹೋಗೋದ್ರಿಂದ ಬೇಗ ಇದನ್ನು ರಿಸಲ್ಟ್ನ ನೋಡ್ಬೋದು. ತಿಂದಾದ ನಂತರ ಕಾಫಿ ಆಗಲಿ ಟಿಫಿನ್ ಆಗಲಿ ಒಂದು ಅರ್ಧ ಗಂಟೆ ಮಾಡಬಾರ್ದು. ಇದು ತಿಂದು ಬಿಸಿನೀರನ್ನು ಕುಡಿದು ಒಂದು ಅರ್ಧ ಗಂಟೆ ಆದಮೇಲೆ ನೀವು ಕಾಫಿ ಆಗಲಿ ಟಿಫನ್ ಆಗಲಿ ಮಾಡ್ಕೊಬೋದು. ಅದು ಸರಿ ಹೋಗುತ್ತೆ. ನೈಟು ಅಷ್ಟೇ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಇದನ್ನು ತಗೊಂಡು ಅರ್ಧ ಗಂಟೆ ಬಿಟ್ಟು ಊಟ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡ್ತದೆ. ನಮಗೆ ಡೈರೆಕ್ಟಾಗಿ ಇದೇ ಥರ ತಿನ್ನೋದಕ್ಕೆ ಆಗೋದಿಲ್ಲ, ಬಾಯೆಲ್ಲ ಕಹಿ ಅನಿಸುತ್ತೆ ಅನ್ನೋರಾದರೆ ಈ ಥರ ಪೌಡರ್ ಮಾಡ್ಕೊಂಡು ಸಹ ನೀವು ತೊಗೋಬೋದು. ಅದನ್ನು ಸಹ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಅರ್ಧ ಹಾಕಿ ಮಿಕ್ಸಿ ಜಾರಿಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಅರ್ಧ ಹಾಕ್ಕೋತಾ ಇದ್ದೀನಿ ನಾನು. ಹಾಕ್ಬಿಟ್ಟು ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಂಬರ್ಬೇಕು. ಇದು ಫೈನ್ ಪೇಸ್ಟ್ ಮಾಡ್ಕೊಬೇಕು, ನುಣ್ಣಗಿರಬೇಕು. ನುಣ್ಣಗೆ ಮಿಕ್ಸಿಲಿ ತುಂಬ ನುಣ್ಣಗಾಗೋದಿಲ್ಲ. ಸಾಧ್ಯ ಎಷ್ಟಾಗುತ್ತೋ ಅಷ್ಟು ಮಿಕ್ಸಿನಲ್ಲಿ ನುಣ್ಣಗೆ ಮಾಡ್ಕೊಳ್ಳಿ. ನೋಡಿ ನಾನು ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಥರ ಪೌಡರ್ ಮಾಡ್ಕೊಂಡಿರೋದನ್ನ ಡೈರೆಕ್ಟಾಗಿ 1 ಸ್ಪೂನು ಬಿಸಿ ನೀರಿಗೆ ಉಗುರು ಬೆಚ್ಚಗಿನ ನೀರಿಗೆ ಹಾಕ್ಕೊಂಡು ಹಾಗೇನಾದರೂ ಕುಡಿಬೋದು. ಇಲ್ಲ ಆ ಥರ ಕುಡಿಯೋದಕ್ಕಾಗಲ್ಲ ಅನ್ನೋರಾದರೆ ಇದನ್ನು 1 ಸ್ಪೂನು ಒಂದು ಜಾಮೂನ್ ಬೌಲಿಗೆ ಹಾಕ್ಕೊಂಡು ಉಗುರು ಬೆಚ್ಚಗಿನ ನೀರಿಗೆ ಸೇರಿಸ್ಕೊಂಡು ಉಂಡೆ ಮಾಡ್ಕೊಂಡು ಸಹ ತೊಗೋಬೋದು. ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ತೊಗೊಳ್ಳಿ. ಇನ್ನು ಉಳಿದಿರೋಂಥ ಪೌಡರನ್ನು ನಾನು ಇಲ್ಲಿ ಸ್ವಲ್ಪ ಬಿಸಿ ಇತ್ತು ಆರೋದಕ್ಕೆ ಹಾಕಿದ್ದೀನಿ. ಇದೆಲ್ಲ ತಣ್ಣಗಾದ ನಂತರ ನಾನು ಒಂದು ಬಾಕ್ಸಿಗೆ ಸ್ಟೋರೇಜ್ ಮಾಡ್ಕೊತಾ ಇದ್ದೀನಿ. ಇದು ನಾವು ಡೈಲಿ ಇದನ್ನು 1 ಸ್ಪೂನ್ ತೊಗೊಳೋಕ್ಕೆ ಈ ಥರ ತೊಗೊಂಡು ಮಾಡ್ಕೊಬೋದು. ಉಳಿದಿರೋಂಥದ್ದನ್ನ ಒಂದು ಸ್ಟೋರೇಜ್ ಮಾಡಿಕೊಂಡು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರೇಜ್ ಮಾಡಿಟ್ಕೊಂಡ್ರೆ ಇದು ತುಂಬ ದಿನಗಳ ಕಾಲ ಬರುತ್ತೆ. ಹಾಗಾಗಿ ನಾನು ಇದನ್ನು ತೋರಿಸ್ತಿದ್ದೀನಿ ನೋಡಿ. ನಾನೊಂದು ಸ್ವಲ್ಪ ಪೌಡರ್ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಹಾಗೆ ಇಟ್ಟಿದ್ದೀನಿ. ಯಾಕಂದರೆ ನಿಮಗೆ ತೋರಿಸೋಣ ಅಂತ ಮಾಡಿದ್ದೀನಿ. ಈಗ ನಾನು 1 ಸ್ಪೂನಷ್ಟು ಒಂದು ಬೌಲಿಗೆ ಹಾಕ್ಕೊಂಡು ಉಳಿದಿರೋಂಥ ಪೌಡರನ್ನು ನಾನು ಒಂದು ಬಾಕ್ಸಿಗೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದನ್ನು ಒಂದು ಕ್ಯಾಪ್ ಹಾಕ್ಬಿಟ್ಟು ಟೈಟಾಗಿ ಮುಚ್ಚಿಟ್ಬಿಡೋಣ. ಈಗ ಇದನ್ನು ಹಾಕಿರೋ ಅಂಥದ್ದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಹಾಕ್ಕೊಂಡು ಉಂಡೆಗಳನ್ನಾಗಿ ಮಾಡಿ ತಗೋಬೋದು. ಈ ರೀತಿನಾದ್ರು ತಗೋಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ತೊಗೊಳ್ಳಿ. ಯಾವ ರೀತಿ ತೊಗೊಂಡ್ರೂ ಒಂದೇ ಥರದ ರಿಸಲ್ಟನ್ನು ಸಿಗುತ್ತೆ. ಹಾಗಾಗಿ ಮೆಂತ್ಯ ಮತ್ತು ಹುರುಳಿಕಾಳು ಒಳ್ಳೆ ಆರೋಗ್ಯಕರವಾಗಿರುವಂಥ ಕಾಳುಗಳು ಇವು. ಇದು ನಮ್ಮ ಅಡುಗೆ ಮನೆಯಲ್ಲೇ ಆರಾಮಾಗಿ ಹೇರಳವಾಗಿ ಸಿಗುತ್ತೆ. ಆದರೆ ನಾವು ಇದನ್ನು ಹೇಗೆ ಬಳಸೋದು ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಬಳಸಬೇಕು ಅಂತ. ನೀವು ಕೂಡ ನೋಡಿ, ನಿಮಗೇನಾದರೂ ಇಷ್ಟ ಆದರೆ ನಿಮಗೆ ಇದು ಸರಿ ಅನಿಸಿದರೆ ನೀವು ಕೂಡ ಮಾಡಬಹುದು. ಯಾಕಂದರೆ ಇದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ. ಇದರಿಂದ ಏನೇ ಒಂದು ಬೇರೆ ಇದಾಗೋದಿಲ್ಲ. ಆರಾಮಾಗಿ ತಗೋಬೋದು ಎಲ್ಲರೂ ಇದನ್ನು. ಆಮೇಲೆ ದಪ್ಪ ಇರೋರು ಸಹ ಅಷ್ಟೇ ಆರಾಮಾಗಿ ಇದನ್ನು ಒಂದು 3 ತಿಂಗಳ ಕಾಲ ತಗೊಳ್ಳೋದ್ರಿಂದ ಸಣ್ಣ ಆಗ್ಬೋದು. ಆಮೇಲೆ ದೇಹದಲ್ಲಿ ಎಲ್ಲೇ ಮಂಡಿ ನೋವುಗಳು ಕೀಲು ನೋವುಗಳಿದ್ದರೆ ಅದನ್ನು ಸಹ ಕಮ್ಮಿ ಮಾಡುತ್ತೆ. ಆಮೇಲೆ ಉರಿ ಊತ ಅಂದರೆ ನೋವುಗಳು ಬಂದು ಊತ ಬಂದಿರುತ್ತಲ್ಲ ಅದು ಸಹ ಇದು ಕಮ್ಮಿ ಮಾಡುತ್ತೆ. ಇದು ಸ್ಕಿನ್ಗೂ ಮತ್ತು ಕೂದಲಿಗೂ ಸಹ ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ ಮೆಂತ್ಯ. ಫೈಬರ್ ಅಂಶ ಇರೋದ್ರಿಂದ ಹುರುಳಿಕಾಳಲ್ಲೂ ಅಷ್ಟೇ ಒಳ್ಳೆ ಫೈಬರ್ ಇರೋದ್ರಿಂದ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಮಾಡುತ್ತೆ. ಎಲ್ಲದಕ್ಕೂ ತುಂಬ ಅನುಕೂಲವಾಗಿರುವಂಥ ಇದು ಹುರುಳಿಕಾಳು ಮತ್ತು ಮೆಂತ್ಯ. ಈ ರೀತಿ ನಾವು ಸೇವನೆ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ನೀವು ಬೇಕಾದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಇದನ್ನು ತೊಗೊಳೋದಕ್ಕಿಂತ ಮುಂಚೆ ಒಂದು ಸರಿ ಟೆಸ್ಟ್ ಮಾಡಿಸ್ಕೊಳ್ಳಿ, ಎಷ್ಟಿದೆ ನಮ್ಮ ಶುಗರ್ ಲೆವೆಲ್ಲು ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ಲು ಅಂತ ನೋಡಿಕೊಂಡು ಇದನ್ನು ತಗೊಂಡು ಒಂದು 3 ತಿಂಗಳು ಸತತವಾಗಿ ಮಧ್ಯೆ ಮಧ್ಯೆ ಬಿಡೋಕ್ಕೆ ಹೋಗಬೇಡಿ. ಕಂಟಿನ್ಯೂಸ್ ಆಗಿ ಡೈಲಿ ತೊಗೊಬೇಕು. ಒಂದು 3 ತಿಂಗಳು ತೊಗೊಂಡ ನಂತರ ಮತ್ತೊಂದು ಸತಿ ನೀವು ಚೆಕ್ ಮಾಡಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಅಂಥ ಒಳ್ಳೆ ಬೆನಿಫಿಟ್ ಇರೋವಂಥದ್ದು. ಇದು ಕೂಡ ನಮಗೆ ಯಾರೋ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ನನಗೆ, ನಮ್ಮ ಮಾವರಿಗೆ. ಹಾಗಾಗಿ ನಾನು ಕೂಡ ಅವ್ರಿಗೆ ಕೊಡ್ತಾ ಬಂದಿದ್ದೆ. ತುಂಬ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಕಂಡಿತ್ತು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡೋಣ ಅಂತಂದೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಇಷ್ಟ ಆದರೆ ಈ ರೆಸಿಪಿನ ಒಂದು ಸತಿ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಇಷ್ಟಿಟ್ಟು ದಪ್ಪ ಉಂಡೆಗಳು ಮಾಡ್ಕೊಳ್ಳೋದಾಗಲ್ಲ ಅಂದರೆ ನಾನು ಸ್ವಲ್ಪ ಚಿಕ್ಕದಾಗಾದರೂ ಮಾಡ್ಕೊಳ್ಳಿ ಉಂಡೆಗಳನ್ನ. ನೋಡಿ ಈಗ ಚಿಕ್ಕದಾಗಿ ಮಾಡಿದ್ದೀನಿ. ಈ ಥರ ಚಿಕ್ಕದಾಗಿ ಮಾಡ್ಕೊಂಡಾಗ ಈ ಥರ 2-3 ಉಂಡೆಗಳನ್ನು ಆರಾಮಾಗಿ ತೊಗೋಬೋದು. ಬೆಳಗ್ಗೆ ತೊಗೊಂಡು ಬಿಸಿನೀರು ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದೆಲ್ಲರಿಗೂ ಧನ್ಯವಾದ.